ಏನ್ ಕೇಶವ ನೀನ್ ಹೇಳ್ತಿರೋದು? ನೀವು ಗೆಸ್ ಮಾಡಿದ್ದು ಕರೆಕ್ಟೇ ದಿವ್ಯಮ್ಮ. ನಿಮ್ ಚಿಕ್ಕಮ್ಮ ಅನಂತನ ಕಳಿಸಿ ದಿನಕರ್ ಅವ್ರನ್ನ ಸಾಯಿಸ್ಬೇಕು ಅನ್ಕೊಂಡಿದ್ರು. ನಾವು ಅವ್ರನ್ನ ಶಿಫ್ಟ್ ಮಾಡಿದ್ದು ಒಳ್ಳೇದಾಯ್ತು. ಈ ಆಕ್ಸಿಡೆಂಟ್ ಕೂಡ ಚಿಕ್ಕಮ್ಮನಿಂದಾನೇ ಆಗಿರುತ್ತೆ. ಸ್ಕೆಚಸ್ನ ಸುಟ್ಟಾಕಿದ ಮೇಲೂ ಕೂಡ ಆ ಆರ್ಟಿಸ್ಟ್ನ ಸಾಯಿಸ್ಬೇಕು ಅಂತ ಚಿಕ್ಕಮ್ಮ ಯಾಕೆ ಅನ್ಕೊಂಡ್ರು? ಅವ್ರು ಹುಷಾರಾಗಿ ಮತ್ತೆ ಸ್ಕೆಚ್ ಬಿಡಿಸೋದಕ್ಕೆ ಟೈಮ್ ಹಿಡಿಯುತ್ತೆ ಅಲ್ವಾ? ನೀನೊಂದು ಅಬ್ಸರ್ವ್ ಮಾಡ್ದ್ಯಾ ಅಣ್ಣ? ದಿನಕರ್ ಅವರು ನಮ್ಗೇನೋ ಹೇಳ್ಬೇಕು ಅಂತ ಅನ್ಕೊಂಡ್ರು. ಹೌದಮ್ಮ, ಅದು ಕೂಡ ಭಾವನ್ ನೋಡ್ತಾ ಏನೋ ಹೇಳ್ಬೇಕು ಅನ್ಕೊಂಡ್ರು. ಆಕ್ಸಿಡೆಂಟ್ ಮಾಡಿದ್ದು ಚಾಣಕ್ಯ ಸರ್ ಆಗಿರೋದಕ್ಕೆ ಭಯದಲ್ಲಾಗಿ ರಿಯಾಕ್ಟ್ ಮಾಡಿದ್ರೇನೋ ಸರ್? ಇಲ್ಲ ಕೇಶವ, ಅದು ಭಯ ಕೂಡ ಅಲ್ಲ, ಇನ್ಯಾವುದೋ ಎಕ್ಸೈಟ್ಮೆಂಟ್. ಅವರು ನಮಗೇನೋ ಮೆಸೇಜ್ ಕೊಡ್ಬೇಕು ಅನ್ಕೋತಿದ್ದಾರೆ. ಅದು ಸ್ಕೆಚ್ ಬಗ್ಗೆನ ಇಲ್ಲ ಬೇರೆ ವಿಷಯನ ಅನ್ನೋದೇ ಅರ್ಥ ಆಗ್ತಿಲ್ಲ. ಅಂದ್ರೆ ಅವ್ರು ನಮ್ಗೇನೋ ಹೇಳ್ಬೇಕು ಅನ್ಕೊಂಡಿರೋದಕ್ಕೆ ಅವ್ರನ್ನ ಸಾಯಿಸ್ಬೇಕು ಅಂತ ಚಿಕ್ಕಮ್ಮ ಅನ್ಕೊಂಡ್ರ? ಅಷ್ಟಕ್ಕೂ ಚಿಕ್ಕಮ್ಮನಿಗೆ ಎಲ್ಲ ವಿಷಯ ಹೇಗೆ ಗೊತ್ತಾಗ್ತಿದೆ? ಅವ್ರು ನಮ್ಮನ್ನ ತುಂಬಾ ಕ್ಲೋಸ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ ಸರ್. ಕೆಲವು ವಿಷಯಗಳು ನಮಗಿಂತ ಅವ್ರಿಗೆ ಮೊದಲು ಗೊತ್ತಾಗ್ತಿದೆ ಅಂತ ನೆಟ್ವರ್ಕ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅವರು. ಏನೇ ಆದ್ರೂ ಚಿಕ್ಕಮ್ಮನ ಜೊತೆ ಸ್ವಲ್ಪ ಹುಷಾರಾಗಿರ್ಬೇಕು. ಅವಳ ದ್ವೇಷ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಅಷ್ಟೇ ದ್ವೇಷ, ಕೋಪದಲ್ಲೇ ಇದ್ದಾಳೆ. ಅವಳ ವಿಷಯ ನಾನ್ ನೋಡ್ಕೋತೀನಮ್ಮ, ನನಗ್ ಬಿಟ್ಬಿಡು. ನೀನಂತೂ ಇವತ್ತು ಶಾಪದ ಬಗ್ಗೆ ಭಾವನ್ಗೆ ಶಶಿಗೆ ಹೇಳ್ಬೇಡ. ಇಲ್ಲ ಅಣ್ಣ, ನಾನ್ ಮಾತು ತಪ್ಪೋದಿಲ್ಲ. ಒಂದ್ಸರಿ ಯೋಚನೆ ಮಾಡಿದ್ದೀವಿಯಮ್ಮ, ನಮ್ಮ ಹತ್ರ ಸ್ಕೆಚಸ್ ಕೂಡ ಇಲ್ಲ. ಸ್ವಲ್ಪ ಕಾಯೋದು ಒಳ್ಳೇದೇನೋ. ನೀವಿಬ್ರು ನನ್ನ ಹತ್ರ ಒಂದ್ ವಿಷಯನ ಮುಚ್ಚಿಡ್ತಿದ್ದೀರಾ, ಅದನ್ನ ನನ್ನ ಹತ್ರ ಹೇಳ್ತಿಲ್ಲ. ಕನಿಷ್ಠ ನಾನಾದ್ರೂ ನನ್ ಗಂಡ ನಾದ್ನಿ ಹತ್ರ ಪ್ರಾಮಾಣಿಕವಾಗಿ ಇರ್ಬೇಕು ಅಲ್ವಾ? ಏನ್ ಸರ್, ನಿಮ್ ಚಿಕ್ಕಮ್ಮ ಹೀಗ್ ಮಾಡ್ತಾ ಇದ್ದಾರೆ? ಹೀಗ್ ಮಾಡ್ಲಿಲ್ಲ ಅಂದ್ರೆ ಅವರು ನಿತ್ಯ ಹೇಗಾಗ್ತಾರೆ? ದಿವಿನ ನಾನು ಹೇಗಾದ್ರೂ ಮ್ಯಾನೇಜ್ ಮಾಡ್ತೀನಿ. ನೀನು ಆ ದಿನಕರ್ ವಿಷಯ ನೋಡ್ಕೋ. ದಿನಕರ್ ಅವ್ರ ಹತ್ರ ಅವ್ರ ಅಸಿಸ್ಟೆಂಟ್ನ ಕಾವಲಿಗೆ ಇಬ್ರು ಪೊಲೀಸ್ ಅವ್ರನ್ನ ಹಾಕಿ ಬಂದಿದ್ದೀನಿ ಸರ್. ಇವಾಗ ನಾನು ಮತ್ತೆ ಅಲ್ಲಿಗೆ ಹೋಗ್ತೀನಿ. ಹುಷಾರು ಕೇಶವ, ಕೇರ್ಫುಲ್ ಆಗಿರು. ಚಿಕ್ಕಮ್ಮ ಮತ್ತೆ ಅಟ್ಯಾಕ್ ಮಾಡಕ್ ಟ್ರೈ ಮಾಡ್ಬೋದು. ನಾನ್ ನೋಡ್ಕೋತೀನಿ ಸರ್. ದಿವ್ಯಮ್ಮ ನಿಜ ಹೇಳ್ತೀನಿ ಅಂತ ಇದ್ದಾರೆ. ಏನ್ ನಡೆಯುತ್ತೋ ಅಂತ ಭಯ ಆಗ್ತಾ ಇದೆ. ಅಮ್ಮ, ಅಯ್ಯೋ. ಏನಂತೂ ಒಂದು ಚಿಕ್ಕ ಮರ್ಡರ್ ಕೂಡ ಮಾಡೋಕ್ಕಾಗಲ್ವಾ? ಹೀಗೆ ಸರಿಯಾಗಿ ಸಿಕ್ಕಾಕೊಂಡ್ ಬರ್ತಿದ್ಯಾ? ಸಾರಿ ಮೇಡಮ್. ನಿನ್ ಸಾರಿ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾ? ಆ ಆರ್ಟಿಸ್ಟ್ ನ ಅವರು ಎಸ್ಕೇಪ್ ಮಾಡಿಸಿದ್ದಾರೆ. ಎಲ್ಲಿ ಬಚ್ಚಿಟ್ಟಿದಾರೋ ಗೊತ್ತಿಲ್ಲ. ನಾನು ಕಂಡುಹಿಡಿತೀನಿ ಮೇಡಮ್. ಏನು? ಅಂದ್ರೆ ನೀವು ಮನಸ್ಸು ಮಾಡಿದ್ರೆ ಆ ಪ್ಲೇಸ್ ನ ಕಂಡುಹಿಡಿಯೋದು ಎಷ್ಟೊತ್ತು ಮೇಡಮ್? ಉಗ್ರಲ್ಲಿ ಹೋಗೋದಿಕ್ಕೆ ಕೊಡ್ಲಿವರೆಗೂ ತಂದ್ಕೋಬಾರ್ದು ಅನ್ನಂತೂ. ಈಸಿ ಮರ್ಡರ್ ನ ಟಫ್ ಮಾಡ್ದೆ. ಇವಾಗ ಅವನು ಎಲ್ಲಿದ್ದಾನೆ ಅಂತ ಹುಡ್ಕೋದು? ಅಷ್ಟರಲ್ಲಿ ಅವನಿಗೆ ಪ್ರಜ್ಞೆ ಬಂದ್ರೆ ಏನ್ ಮಾಡೋದು? ನಡಿ ಹೋಗೋಣ. ಏನಾಯ್ತು ಪೌಡ್ರು? ನಿನ್ನೆವರೆಗೂ ಪಂದ್ಯದ ಕೋಳಿ ಹಾಗೆ ಜಗಳ ಮಾಡ್ಕೊಂಡವರು ಇವಾಗ ಪ್ರೀತಿ ಪಾರಿವಾಳಗಳ ಹಾಗೆ ಪ್ರೀತಿಸ್ತಿದ್ದಾರೆ ಕಣೆ. ಅವ್ರನ್ನೇನ್ ನೋಡ್ತಿದ್ದೀರಾ? ಇವ್ರನ್ನ ನೋಡಿ, ಹಾರ್ಟ್ ಅಟ್ಯಾಕ್ ಆಗತ್ತೆ. ಒಂದ್ಸಾರಿ ತಲೆಗೆ ಡಿಕ್ಕಿ ಹೊಡ್ಕೊಂಡ್ರೆ ಕೊಂಬ್ ಬರುತ್ತಾ? ಹೌದು, ಇನ್ನೊಂದ್ಸಲ ಡಿಕ್ಕಿ ಹೊಡಿಬೇಕು. ಇಂಥದ್ದೆಲ್ಲ ನಾನು ನಂಬಲ್ಲ. ನಾನ್ ನಂಬ್ತೀನಿ. ಮತ್ತೆ ಯಾರಾದ್ರೂ ನಿಂಗ್ ಗಂಡಂಗ್ ಕೊಂಬ್ ಬಂದಿದೆ ಅಂದ್ರೆ ನಾನ್ ಸುಮ್ನಿರಲ್ಲ. ಬನ್ನಿ ಡಿಕ್ಕಿ ಹೊಡಿಯೋಣ. ಏಯ್, ಏನಿಲ್ಲ ಚಿಕ್ಕ ಮಕ್ಳ ಹಾಗೆ. ಯಾಕೆ? ಪ್ರೀತಿಸ್ತಿರ್ಬೇಕಾದ್ರೆ ನೀವಿಂತ ಚೇಷ್ಟೆ ಕೆಲ್ಸಗಳನ್ನ ಎಷ್ಟ್ ಮಾಡಿಲ್ಲ. ಆವಾಗ ಬೇರೆ. ಯಾಕೆ ಇವಾಗ ವಯಸ್ಸಾಗೋಗಿದ್ಯಾ? ಬನ್ನಿ. ನಾನ್ ಬದುಕಲ್ಲ ಕಣೆ, ಸತ್ತೋಗ್ತೀನಿ. ಕಲಿಗಾಲ ಅಂದ್ರೆ ಇದೇ ಕಣೆ. ಆದ್ರೂ ಇಷ್ಟೊಂದು ಅನ್ಯಾಯ. ಅಯ್ಯಯ್ಯೋ, ದೇವರಿಗೆ ಮನಸ್ಸಾಕ್ಷಿನೇ ಇಲ್ವೇ? ಸುಮ್ನೆ ರೀ ಪೌಡ್ರು.
ಟೈಮ್ ಯಾವಾಗ್ಲೂ ನಮ್ ಕಡೆನೇ ಇರತ್ತಾ? ಇವಾಗ ಅವ್ರ ಟೈಮ್ ಬಂದಿದೆ. ಈ ವಿಷಯ ನಿತ್ಯಗೆ ಗೊತ್ತಾದ್ರೆ ಎದೆ ಒಡ್ದು ಸತ್ತೋಗ್ತಾಳೆ. ಸಾಯ್ಲಿ, ಫೋನ್ ಮಾಡಿ ಪೌಡ್ರು. ಹಾ? ಯಾಕೆ ಪ್ರೇಮ ಪಕ್ಷಿಗಳ ತರ ಇರೋ ಈ ಜೋಡಿನ ಬೇರೆ ಮಾಡಿ ಅಂತ ಹೇಳ್ತಾಳೆ? ಅವರ ಸಂಸಾರದಲ್ಲಿ ಕಿಚ್ಚು ಹಚ್ಚಿ ಅಂತಾಳೆ. ಅಗತ್ಯನಾ ನಮಗೆ? ಇವ್ರ ಬಗ್ಗೆ ಯೋಚನೆ ಮಾಡ್ತಿರೋ ಹಾಗೆ ನನ್ ಬಗ್ಗೆ ಯಾವಾಗಾದ್ರೂ ಯೋಚನೆ ಮಾಡಿದ್ರ ಪೌಡ್ರು? ಹಾ? ಯಾಕೆ ನಾನ್ ನಿನ್ನ ಪ್ರೀತಿಸಿಲ್ವಾ? ಅದೊಂದೇ ಕಮ್ಮಿ. ಹೋಗ್ಲಿ, ಇವಾಗ ಪ್ರೀತಿಸುವಂತೀಯಾ? ಇವಾಗ ಅದೊಂದೇ ಬಾಕಿ. ಏನೇ ಆ ರೂಮಿಂದ ಹೊಗೆ ಬರ್ತಿದೆ? ದಿವ್ಯಾಗೆ ಚಾಣಕ್ಯ ಸಾಂಬ್ರಾಣಿ ಹಾಕ್ತಿದ್ದಾನೆ. ಹಾಗ್ ನೀವ್ ಯಾವಾಗಾದ್ರೂ ನನಗ್ ಸಾಂಬ್ರಾಣಿ ಹಾಕಿದೀರಾ? ಇವಾಗ ಹಾಕುವಂತೀಯಾ? ಅದೊಂದೇ ಕಮ್ಮಿ. ಅಯ್ಯೋ ನಿಮ್ಮ ಅಮ್ಮನ್ ಮಗಳೇ, ಏನ್ ಕೇಳಿದ್ರು ಅದೊಂದೇ ಕಮ್ಮಿ, ಇದೊಂದೇ ಕಮ್ಮಿ. ಅಷ್ಟಕ್ಕೂ ಏನ್ ಕಮ್ಮಿ ಮಾಡಿದ್ದೇನೆ ನಿನ್ಗೆ? ಹೌದು, ಎಲ್ಲ ಹೆಚ್ಚೆ ಮಾಡಿದೀರಾ. ಅದೇ ಸಂತೋಷದಿಂದನೇ ಇಲ್ಲೋಡಿ ಹೀಗ್ ಊದಿರೋದು. ಸರಿ ಬಿಡು, ಅಷ್ಟಕ್ಕೂ ಏನಂತೀಯ ಇವಾಗ? ಇವ್ರು ಸಂತೋಷವಾಗಿದ್ರೆ ನಮ್ಗಾಗೋ ಲಾಭ ಏನೂ ಇಲ್ಲ. ಹಾಗಾದ್ರೆ ಏನ್ ಮಾಡುವಂತೀಯಾ? ಅವರ ಸಂಸಾರದಲ್ಲಿ ಬೆಂಕಿ ಹಚ್ಚುವಂತೀಯಾ? ಅದ್ ಹೇಗೂ ನಿತ್ಯ ಮಾಡ್ತಿದ್ದಾಳಲ್ಲ. ಅಬ್ಬಾ, ಈಗ ನಾವೇನ್ ಮಾಡ್ಬೇಕು? ಅವಳಿಗೆ ಸಪೋರ್ಟ್ ಮಾಡ್ಬೇಕು. ಬನ್ನಿ.